ಪ್ರಣಾಮಗಳು ಪ್ರಭು. ಎಲೆ ಭಟನೆ, ನಗರದ ಹೊರಗೆ ಪರಿಸ್ಥಿತಿ ಹೇಗಿದೆ? ನಮ್ಮ ಸೈನ್ಯ ಒಳ ಪ್ರವೇಶಿಸಲು ಸಾಧ್ಯವೇ? ಇಲ್ಲ ಪ್ರಭು, ವೀರಮಣಿ ಮಹಾರಾಜರು ನಗರ ಪ್ರವೇಶ ಮಾಡಲಾಗದಂತೆ ತಮ್ಮ ಸೇನೆಯನ್ನು ಸಜ್ಜುಗೊಳಿಸಿದ್ದಾರೆ. ನಾವು ಒಳ ಪ್ರವೇಶಿಸದೆ ನಮ್ಮ ಯಾಗದ ಕುದುರೆಯನ್ನು ಬಿಡಿಸಿಕೊಳ್ಳುವುದು ಹೇಗೆ? ಅಂದರೆ ನಾವು ನಾರದರು ಹೇಳಿದಂತೆ ಯುದ್ಧ ಮಾಡಿಯೇ ನಮ್ಮ ಕುದುರೆಯನ್ನು ಬಿಡಿಸಿಕೊಳ್ಳಬೇಕು. ವೀರಮಣಿ ಮಹಾರಾಜರು ಮತ್ತು ಅವರ ಮಗ ರುಕ್ಮಾಂಗದ ತಮ್ಮ ಸೈನ್ಯದೊಂದಿಗೆ ಆಯಕಟ್ಟಿನ ಸ್ಥಳದಲ್ಲಿ ಸಿದ್ಧರಾಗಿದ್ದಾನೆ ಪ್ರಭು. ಅಂದರೆ ಅವರು ನಮ್ಮೊಂದಿಗೆ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ನಾವು ಹೇಗೆ ಯುದ್ಧ ಮಾಡಬೇಕು? ನಮ್ಮಲ್ಲಿ ಯಾರು ಯಾರೊಂದಿಗೆ ಯುದ್ಧ ಮಾಡಬೇಕೆಂದು ಆಲೋಚಿಸಬೇಕು. ಪ್ರಭು, ನಮ್ಮ ಪುಷ್ಕಲ ಲಕ್ಷ್ಮೀದೇವಿ ಮೊದಲಾದವರು ಮೊದಲು ಯುದ್ಧಕ್ಕೆ ಇಳಿಯಲಿ. ನಂತರ ನೀವು ಮತ್ತು ಹನುಮಂತ ಪ್ರಯತ್ನಿಸಬಹುದು. ಪ್ರಭು, ನೀವು ಯುದ್ಧಕ್ಕೆ ಇಳಿಯುವ ಪ್ರಸಂಗವೇ ಬಾರದಂತೆ ನಾನೇ ಹೋರಾಡಿ ನಮ್ಮ ಕುದುರೆಯನ್ನು ಬಿಡಿಸಿ ತರುತ್ತೇನೆ. ನೀನು ವೀರನೆಂಬುದು ನಿಜ ಪುಷ್ಕಲ, ಆದರೆ ವೀರಮಣಿ ಸಾಮಾನ್ಯನಲ್ಲ, ಮಹಾವೀರ. ಸಾಕ್ಷಾತ್ ಪರಶಿವನ ಕೃಪೆಗೆ ಪಾತ್ರನಾದವು. ನಾರದರೇ ಹಾಗೆಂದು ಹೇಳಿದ್ದಾರೆ. ಹೌದು ಪುಷ್ಕಳ, ಇದು ನಿಜವಾಗಿಯೂ ನಮ್ಮ ಪರೀಕ್ಷೆಯ ಕಾಲ. ನಾವು ಸುಲಭವೆಂದು ಭಾವಿಸುವಂತಿಲ್ಲ. ಅಂದರೆ ನಾವು ಆ ವೀರಮಣಿಯ ಬೆಂಬಲಕ್ಕೆ ನಿಂತಿರುವ ಪರಮೇಶ್ವರನೊಂದಿಗೆ ಹೋರಾಡಬೇಕೆ? ಅಂಥ ಸಂದರ್ಭ ಬಂದರೂ ಬರಬಹುದು. ನಾವು ಅದಕ್ಕೂ ಸಿದ್ಧರಾಗಿರಬೇಕಾಗುತ್ತದೆ. ಅಂತಹ ಸಂದರ್ಭ ಬಂದರೆ ನೀವೇ ಹೋರಾಡಬೇಕು. ಆಗ ಮಾತ್ರ ನಾವು ಜಯವನ್ನು ನಿರೀಕ್ಷೆ ಮಾಡಬಹುದು. ನಾವು ಈಗ ಯೋಚಿಸುತ್ತಾ ಕೂರಲು ಸಮಯವಿಲ್ಲ. ಎದುರಾಳಿ ಯುದ್ಧ ಸನ್ನದ್ಧರಾಗಿರುವಾಗ ನಾವು ಶ್ರೀರಾಮನನ್ನು ನೆನೆದು ಮುನ್ನುಗ್ಗಬೇಕು. ನಿನ್ನ ಮಾತು ನಿಜ ಹನುಮಂತ. ನಾವು ಶೌರ್ಯ ಪರಾಕ್ರಮಗಳನ್ನು ಬಳಸಿ ಹೋರಾಡಬೇಕು. ರಾಮ ಕಾರ್ಯಕ್ಕೆ ಆ ಪರಶಿವ ಅಡ್ಡಿ ಉಂಟು ಮಾಡಲಾರ. ಆ ನಂಬಿಕೆ ನನಗೆ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಶ್ರೀರಾಮ ಚರಣಕ್ಕೆ ಅಭಿವಂದನ, ಶ್ರೀರಾಮ ಚರಿತೆಯ ಶುಭ ಗಾಯನ ಮಾಡುವೆವು ನಾವು ಅಭಿವಂದನ, ಹಾಡುವೆವು ನಾವು ಶುಭ ಗಾಯನ. ಶ್ರೀರಾಮ ಚರಣಕ್ಕೆ ಅಭಿವಂದನ, ಶ್ರೀರಾಮ ಚರಣಕ್ಕೆ ಅಭಿವಂದನ. ಪಂಚವಟಿಯ ಪುಣ್ಯ ಪರಿಸರದಲ್ಲಿ ವನವಾಸದ ಕಡೆ ವರ್ಷ ಇರುವೆಡೆಯಲ್ಲಿ ಅವಿವೇಕದ ರಾವಣ ಬಂದನು ಅಲ್ಲಿ. ಮಾಯಾ ಮಾರೀಚನ ಸಂಗಡದಲ್ಲಿ ಅವಿವೇಕದ ರಾವಣ ಬಂದನು ಅಲ್ಲಿ. ಮಾಯಾ ಮಾರೀಚನ ಸಂಗಡದಲ್ಲಿ ಶ್ರೀರಾಮ ಚರಣಕ್ಕೆ ಅಭಿವಂದನ, ಶ್ರೀರಾಮ ಚರಣಕ್ಕೆ ಅಭಿವಂದನ. ಮಾಯಾ ಜಿಂಕೆಯ ಮೋಹಕ್ಕೆ ಸಿಲುಕಿ ಸೀತೆಯ ಬಯಕೆಗೆ ರಾಮನು ತೆರಳಿರೆ. ಮಾಯಾ ಜಿಂಕೆಯ ಮೋಹಕ್ಕೆ ಸಿಲುಕಿ ಸೀತೆಯ ಬಯಕೆಗೆ ರಾಮನು ತೆರಳಿರೆ. ಲಕ್ಷ್ಮಣ ಕಾಯುತ್ತ ಸೀತೆಯ ಬಳಿರೆ, ಲಕ್ಷ್ಮಣ ಕಾಯುತ್ತ ಸೀತೆಯ ಬಳಿರೆ. ಮೋಸದ ಕೂಗಿಗೆ ಲಕ್ಷ್ಮಣ ತೆರಳಿರೆ. ಸನ್ಯಾಸಿ ವೇಷದಿ ರಾವಣ ಬರುತ್ತೀರೆ.
ಮಕ್ಕಳೇ, ನೀವು ಬಹಳ ಸೊಗಸಾಗಿ ಹಾಡಿದಿರಿ. ನನಗೆ ತುಂಬ ಸಂತೋಷವಾಯಿತು. ನಿಮ್ಮ ಗಾಯನವನ್ನು ಮುಂದುವರಿಸಿ. ಲಕ್ಷ್ಮಣ, ಅಪ್ಪಣೆ ಮಾಡು ಸಹೋದರ. ಈ ಬಾಲಕರಿಗೆ ಸುವರ್ಣ ಮುದ್ರೆಗಳ ಉಡುಗೊರೆ ಕೊಡು. ಹಾಗೆ ಆಗಲಿ ಸಹೋದರ. ಮಗಳೇ, ಪ್ರಣಾಮಗಳು ಪೂಜ್ಯರೇ. ಶುಭವಾಗಲಿ. ತಾಯಿ, ನಿನ್ನ ಮಕ್ಕಳನ್ನು ಕಳಿಸಿದ ಉದ್ದೇಶ ಸಫಲವಾಗಿದೆ. ಹೌದೇ ಪೂಜ್ಯರೇ? ನನ್ನ ಮಕ್ಕಳ ಗಾಯನ ಎಲ್ಲರಿಗೂ ಪ್ರಿಯವಾಗಿದೆಯೇ? ಹೌದು ಮಗಳೇ. ನಮ್ಮ ನಿರೀಕ್ಷೆಗೂ ಮೀರಿ ಲವಕುಶರು ಶ್ರೀರಾಮ ಕಥೆಯನ್ನು ಪ್ರಸಾರ ಮಾಡುತ್ತಿದ್ದಾರೆ. ಕೇಳಿದ ಜನರೆಲ್ಲ ಆನಂದದಿಂದ ಅವರನ್ನು ಹರಸುತ್ತಿದ್ದಾರೆ. ಅದೆಲ್ಲ ನಿಮ್ಮ ಅನುಗ್ರಹದ ಫಲ ಪೂಜ್ಯರೇ. ತಾಯಿ, ನಿನ್ನ ಪುತ್ರರು ನಿನ್ನ ಸ್ವಾಮಿಯ ಅನುಗ್ರಹಕ್ಕೂ ಪಾತ್ರರಾಗಿದ್ದಾರೆ. ನಿಜವೇ? ನನ್ನ ಮಕ್ಕಳು ನನ್ನ ಸ್ವಾಮಿಯ ಅನುಗ್ರಹಕ್ಕೂ ಪಾತ್ರರಾದರೆ? ಹೌದು ಮಗಳೇ, ಅದು ನಮ್ಮ ಜ್ಞಾನ ದೃಷ್ಟಿಗೆ ಗೋಚರವಾಯಿತು. ಅದನ್ನು ತಿಳಿಸಲೆಂದೇ ಬಂದೆ. ಲವಕುಶರು ಶ್ರೀರಾಮನ ಎದುರಿನಲ್ಲಿ ಹಾಡಿ ರಾಮಚಂದ್ರನ ಮನಸ್ಸನ್ನೂ ಕರಗಿಸಿದರು. ನನ್ನ ಸ್ವಾಮಿಗೆ ಮಕ್ಕಳ ಗಾಯನ ಪ್ರಿಯವಾಯಿತಲ್ಲ, ಅಷ್ಟೇ ಸಾಕು. ತಾಯಿ, ಕಣ್ಣರಿಯದ ಸಂಬಂಧವನ್ನು ಕರುಳರಿಯುತ್ತದೆ. ನಿನ್ನ ಸ್ವಾಮಿಯ ಮನಸ್ಸಿನಲ್ಲಿ ನಿನ್ನ ನೆನಪು ಮತ್ತಷ್ಟು ಪ್ರಜ್ವಲಿಸುತ್ತಿದೆ. ಪೂಜ್ಯರೇ, ನನ್ನ ಸ್ವಾಮಿ ಮಕ್ಕಳನ್ನು ತಾಯಿಯ ಬಗ್ಗೆ ಏನಾದರೂ ಕೇಳಿದರೆ, ಲವಕುಶರು ಏನಾದರೂ ಹೇಳಿದರೆ? ಇಲ್ಲ ತಾಯಿ, ಇನ್ನೂ ಅಂತಹ ಪ್ರಸಂಗ ಒದಗಿ ಬಂದಿಲ್ಲ. ಲವಕುಶರು ತಾವು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರೆಂದು ಮಾತ್ರ ಹೇಳಿಕೊಳ್ಳುತ್ತಿದ್ದಾರೆ. ಶ್ರೀರಾಮಚಂದ್ರನಿಗೆ ಅವರು ತನ್ನ ಮಕ್ಕಳೆಂದು ತಿಳಿದಿದ್ದರೂ ತಿಳಿದಿರಬಹುದು. ಏನಾಗುವುದು ಆಗಲಿ. ತಾಯಿ, ಶ್ರೀರಾಮಚಂದ್ರ ನಿನ್ನನ್ನು ಪ್ರತಿ ಕ್ಷಣವೂ ನೆನಪು ಮಾಡಿಕೊಳ್ಳುತ್ತಿರುವುದಂತೂ ಸತ್ಯ. ನಿನ್ನ ಮೇಲಿನ ಅವನ ಅನುರಾಗ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಅದನ್ನು ಕೇಳಿ ಸಂತೋಷವಾಗುತ್ತಿದೆ ಪೂಜ್ಯರೇ. ನನ್ನ ಮಕ್ಕಳ ಮೇಲೆ ಅವರ ತಂದೆಯ ಅನುಗ್ರಹವಾಯಿತಲ್ಲ ಎಂದು ಅತಿಯಾದ ಆನಂದವಾಗುತ್ತಿದೆ. ಅದಕ್ಕೆಲ್ಲ ಕಾರಣ ನೀವು ಪೂಜ್ಯರೇ. ನಿಮಗೆ ನನ್ನ ಪ್ರಣಾಮಗಳು. ನಾವೆಲ್ಲ ನಿಮಿತ್ತ ಮಾತ್ರರು ತಾಯಿ. ಎಲ್ಲ ಅವನ ಲೀಲೆ. ತೃಣಮಪಿ ನ ಚಲತಿ ತೇನ ವಿನಾ. ಸೀತೆ, ಪ್ರಿಯ ಸತಿ ಜಾನಕಿ, ಇಂದು ನಾನು ನಮ್ಮ ಮಕ್ಕಳನ್ನು ನೋಡಿದೆ. ಹೌದು ಸೀತೆ, ಕಣ್ತುಂಬ ನೋಡಿದೆ. ಅವರ ಗಾಯನವನ್ನು ಕೇಳಿದೆ. ಅವರ ಸುಸಂಸ್ಕೃತ ನಡವಳಿಕೆಯನ್ನು ಕಂಡೆ. ಅವರು ಸದ್ಗುಣಿಗಳಾಗಿದ್ದಾರೆ, ವಿದ್ಯಾ ವಿನಯ ಸಂಪನ್ನರಾಗಿದ್ದಾರೆ ಎಂಬುದನ್ನು ಅರಿತುಕೊಂಡೆ. ಅವರು ಹಾಡು ಹಾಡುತ್ತಿದ್ದರೆ ನೀನು ನನ್ನ ಮೇಲಿಟ್ಟಿರುವ ಅನುರಾಗವೇ ಒಂದು ಹಾಡಾಗಿ ಹರಿಯುತ್ತಿದೆ ಎನಿಸಿತು. ಅವರ ಧ್ವನಿಯಲ್ಲಿ ನಿನ್ನ ಧ್ವನಿಯೇ ಕೇಳಿಸುತ್ತಿತ್ತು ಜಾನಕಿ. ಅವರು ನನ್ನ ಮಕ್ಕಳೆಂದು ನನಗೆ ತಿಳಿದಿದ್ದರು.
ತಂದೆಯ ವಾತ್ಸಲ್ಯದಿಂದ ಅವರನ್ನು ಮನದಣಿಯ ಅಪ್ಪಿ ಮುದ್ದಿಸುವ ಭಾಗ್ಯ ನನಗಿಲ್ಲವಂತಾಯ್ತಲ್ಲ ಜಾನಕಿ. ನಾನು ಎಂತ ನತದೃಷ್ಟ. ಆದರೆ ಆ ಭಾಗ್ಯ ನಿನಗಿದೆ ಜಾನಕಿ. ನೀನು ಧನ್ಯ ಧನ್ಯ. ರಾಜ ಪದವಿಯ ಗೌರವವನ್ನು ಕಾಪಾಡಲು ನಾನು ನಿನ್ನನ್ನು ತ್ಯಜಿಸಿಬಿಟ್ಟೆ. ಆದರೆ ನೀನು ಸದಾ ನನ್ನನ್ನು ಪ್ರೀತಿಸುತ್ತಲೇ ಇರುವೆ ಅಲ್ಲ ಜಾನಕಿ. ನನ್ನ ಮೇಲಿರುವ ಭಕ್ತಿ ಪ್ರೀತಿಯನ್ನು ವ್ಯಕ್ತಪಡಿಸಲೆಂದೇ ನಮ್ಮ ಮಕ್ಕಳನ್ನು ಇಲ್ಲಿಗೆ ಕಳಿಸಿರುವೆ ಅಲ್ಲವೇ ಜಾನಕಿ? ನೀನು ಕೇವಲ ಪತಿವ್ರತೆ ಅಲ್ಲ, ಪತಿವ್ರತ ಶಿರೋಮಣಿ. ನೀನು ಲೋಕವಂದ್ಯಳು ಜಾನಕಿ, ಲೋಕವಂದ್ಯ. चरणಕ್ಕೆ ಅಭಿವಂದನ. ಶ್ರೀರಾಮ ಚರಿತೆಯ ಶುಭ ಗಾಯನ. ಶ್ರೀರಾಮ ಚರಣಕ್ಕೆ ಅಭಿವಂದನ. ಶ್ರೀರಾಮ ಚರಿತೆಯ ಶುಭ ಗಾಯನ. ಅಭಿವಂದನ ಶುಭ ಗಾಯನ. ಅಭಿವಂದನ ಶುಭ ಗಾಯನ. ಸೀತಾ ಮಾತೆಯು ಏಕಾಂಗಿಯಾಗಿರಲು ಸನ್ಯಾಸಿ ವೇಷದಿ ಧೂರ್ತ ರಾವಣ ಬಂದಿರಲು ಸೀತೆಯ ಅಪಹರಿಸಿ ರಾವಣ ಹಾರಿರಲು ಜಟಾಯುವಿನ ತಡೆಯು ವಿಫಲವಾಗಿರಲು ವಿಯೋಗದ ಶಿಕ್ಷೆ ಮಾಯಾ ಜಿಂಕೆಗೆ ರಾವಣ ಹೊತ್ತೊಯ್ದ ಸೀತೆಯ ಲಂಕೆಗೆ. ಶ್ರೀರಾಮ ಚರಣಕ್ಕೆ ಅಭಿವಂದನ. ಶ್ರೀರಾಮ ಚರಿತೆಯ ಶುಭ ಗಾಯನ. ಸೀತೆಯ ಅರಸಿ ರಾಮ ಲಕ್ಷ್ಮಣರು ನಡೆದಿರಲು ಸುಗ್ರೀವಾದಿ ವಾನರರ ಸ್ನೇಹ ದೊರೆತಿರಲು ಸಾಗರ ದಾಟಿ ಹನುಮ ಸೀತೆಯ ಪತ್ತೆ ಮಾಡಿರಲು ರಾಮನ ಸೇನೆಗೂ ರಾವಣನ ಸೇನೆಗೂ ಯುದ್ಧ ನಡೆದಿರಲು ರಾಮನ ಬಾಣಕ್ಕೆ ರಾವಣ ಮಡಿದಾಯಿತು. ರಾವಣ ಮಡಿದಾಯಿತು. ಅಯೋಧ್ಯೆಯಲ್ಲಿ ರಾಮನ ಪಟ್ಟಕ್ಕೆ ಬಂದಾಯಿತು. ರಾಮನ ಪಟ್ಟ
ಬಂದಾಯ್ತು, ರಾಮನು ಪಟ್ಟಕ್ಕೆ ಬಂದಾಯ್ತು. ಶ್ರೀರಾಮ ಚರಣಕ್ಕೆ ಅಭಿವಂದನ, ಶ್ರೀರಾಮ ಚರಿತೆಯ ಶುಭ ಗಾಯನ, ಅಭಿವಂದನ ಶುಭ ಗಾಯನ, ಅಭಿವಂದನ ಶುಭ ಗಾಯನ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ, ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ